ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇಟ್ ಇವತ್ತು ಜೂನ್ 3. ನಾನು ನಮ್ಮ ಹುಡುಗ ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಬನ್ನಿ ಟೀ ಕುಡೀರಿ. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ 2795 ಲಾರಿ ಗಾಡಿ ಕೆಲಸ ಮಾಡಿಸ್ಬೇಕು. ಡೈರೆಕ್ಟು ನಾವು ಇವಾಗ ಗ್ಯಾರೇಜ್ ಹತ್ರ ಹೋಗಿ ಸಿಗೋಣ ಬನ್ನಿ. 1 hour later. ಗಾಡಿ ಆಲ್ರೆಡಿ ಬಂದಿದೆ. ನಾವು ಇವಾಗ ಫೈನಲ್ ಆಗಿ ಗ್ಯಾರೇಜ್ ಹತ್ರ ಬಂದಾಯಿತು. ಇದೇ ನೋಡಿ ಗ್ಯಾರೇಜು. ನಮ್ಮ ಸಲ್ಮಾನ್ ಅವರು ಮೇಲ್ಗಡೆ ಅವರೇ ನೋಡಿ, ಅಲ್ಲಿ ನಿಂತವ್ರಲ್ಲ ಅವರು. ನಾವು ರೆಗ್ಯುಲರ್ ಆಗಿ ಮೆಕ್ಯಾನಿಕ್ ಕೆಲಸ ಏನಿದ್ರು ಇಲ್ಲೇ ಮಾಡಿಸೋದು. ಇವಾಗ ಸದ್ಯಕ್ಕೆ ನಾವು ಬಂದಿರೋದು ಕಟ್ಟೆ ಕೆಲಸ ಮಾಡಿಸೋದಕ್ಕೆ. ಬಿಚ್ಚಿದ್ದಾರೆ ಇವಾಗ ನೋಡಿ. ಇದರಿಂದ ಟೈರ್ ನೋಡಿ ಎಷ್ಟು ತಿಂದೈತೆ ಅಂತ. ಮೇ ಬಿ ಸೆಂಟ್ರ್ ಬೋಲ್ಟ್ ಹೋಗಿರಬೇಕು ಅನಿಸುತ್ತೆ. ಇದು ಇಲ್ಲಿ ಬಿಚ್ಚವ್ರೆ ನೋಡಿ, ಎರಡು ಸೈಡ್ ಬಿಚ್ಚಾಯಿತು. ಇವಾಗ ಹೋಗಿ ಐಟಮ್ ತಗೊಂಡು ಬರಬೇಕು. ತಗೊಂಡು ಬಂದು ಫಿಟ್ ಮಾಡಿ, ಹಾಗೆ ಆಯಿಲ್ ಸರ್ವಿಸ್ ಮಾಡಬೇಕು. ಆಯಿಲ್ ಡೌನ್ ಮಾಡಿದ್ದಾರೆ. ಗಾಡಿ ತೋರಿಸ್ತೀನಿ ಬನ್ನಿ. ನಮ್ಮ 2795 ಹಿಂಗಿದೆ. ಇದು ಲುಕ್ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ ಅಂತ. ದೂರದಿಂದ ನೋಡಿ ಹಿಂಗೆ ಕಾಣಿಸುತ್ತೆ. ಆದರೆ ನಮ್ಮ 15 ಇಷ್ಟೊಂದು ಲುಕ್ ಇಲ್ಲ ಗುರು. ಬನ್ನಿ ಹೋಗಿ ಅಲ್ಲಿ ಐಟಮ್ಗಳು ತಗೊಂಡು ಬಂದು ಫಿಟ್ ಮಾಡಿಸೋಣ. ನಾವು ಇವಾಗ ಆಟೋ ಪಾರ್ಟ್ಸ್ ಹತ್ರ ಬಂದಿದ್ದೀವಿ. ಇವರೇ ನಮ್ಮ ಹಜರತ್ತು. ಐಟಮ್ಗಳು ತಗೊಂಡು ಸಿಗೋಣ. ನಾವು ಇವಾಗ ನಮ್ಮ ಗಾಡಿಗೆ ಎಷ್ಟು ಐಟಮ್ಗಳು ತಗೊಂಡಿದ್ದೀವಿ: ಬುಷು, ವಾಷರು ಮತ್ತು ವೇಸ್ಟು. ಇವರೇ ನಮ್ಮ ಮೆಕ್ಯಾನಿಕ್ಕು ಸಲ್ಮಾನ್ ಅಂತ. ಹಾಯ್ ಮಾಡಿ ಸರ್. ಇಲ್ಲಿ ಗೂಡ್ಸ್ ವೆಹಿಕಲ್ಗಳು ಮಾತ್ರ ರೆಡಿ ಮಾಡೋದು. ರೆಗ್ಯುಲರ್ ನಾವು ಇಲ್ಲೇ ಬರೋದು. ತೋರಿಸ್ತೀನಿ ಬನ್ನಿ. ಬೊಲೆರೋ, ಪಿಕಪ್ಪು, ಈಚರು ಇದನ್ನು ಮಾಡೋದ್ರಲ್ಲಿ ಫೇಮಸ್ ಇವರು. ಇದೇ ನಮ್ಮ ಸಲ್ಮಾನ್ ಬೈ ಅವರ ಗ್ಯಾರೇಜ್, ಬೈಪಾಸ್ ಹತ್ರ ಇರೋದು. ಈ ಕ್ಯಾಂಟೀನ್ ಆಪೋಸಿಟ್. RTO ಇಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೇ ಲೆಫ್ಟ್ ಸೈಡಿಗೆ ಸಿಗುತ್ತೆ. ಇವರು ನೈಟ್ ಸರ್ವಿಸ್ಸು. ನೀವು ಕಾಲ್ ಮಾಡಿದಾಗ ಎಷ್ಟೊತ್ತಾದರೂ ಬಂದು ಸರ್ವಿಸ್ ಮಾಡಿಕೊಡ್ತಾರೆ. ನಿಮ್ಮ ನಂಬರ್ ಹೇಳಿ ಬೈ. 9449562918. ಈ ನಂಬರ್ಗೆ ಕಾಲ್ ಮಾಡಿ ಎಷ್ಟೇ ಮಿಡ್ ನೈಟ್ ಟೈಮ್ ಆದರೂ ಬಂದು ಗಾಡಿ ರೆಡಿ ಮಾಡಿ ಕಳಿಸ್ಕೊಡ್ತಾರೆ ನಿಮಗೆ. ಇವರು ನಮ್ಮ ಕಟ್ಟೆ ವರ್ಕರ್ಸು. ವೇಸ್ಟು ಈಗಲೇ ಹೇಳ್ತಾವೆ, ಹೊಸಸಿ ಕಮ್ಮಿ ಬಳಸಿ. ಕಟ್ಟೆ ವರ್ಕು ಮತ್ತು ಮೆಕ್ಯಾನಿಕ್ ವರ್ಕು ಎರಡೂ ಒಟ್ಟಿಗೆ ಇರೋದಿಲ್ಲಿ. ಬುಷ್ ಹಾಕ್ತಾ ಇದ್ದಾರೆ ಇವಾಗ. ಇದು ಹೆವಿ ಬುಷು, ಸ್ವಲ್ಪ ಹಾರ್ಡ್ ಇರ್ತದೆ. ಇದು ಒರಿಜಿನಲ್ ಬುಷ್. ಇದು ಹರೀಶ್ ಅಂತ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಇವಾಗ. ಬುಷ್ ಎಲ್ಲ ಹೊಡೆದಾಯ್ತು. ಇವಾಗ ಫಿಟ್ ಮಾಡ್ತಾವ್ರೆ. ಕ್ಲೀನ್ ಮಾಡಿಕೊಂಡು ಗ್ರೀಸ್ ಫಿಲ್ ಮಾಡಿಬಿಟ್ಟು ಫಿಟ್ ಮಾಡ್ತಾ ಇರೋದೆ. ಪಿನ್ನೇನು ಚೇಂಜ್ ಮಾಡಲ್ಲ, ಅದನ್ನೇ ಹಾಕಬೇಕು. ಯಾವುದೋ ದೊಡ್ಡ ವಾಷರ್ ಕೊಟ್ಬಿಟ್ಟವ್ರೆ ಗುರು. ಫಿಟ್ ಮಾಡ್ತಾವ್ರೆ ನೋಡಿ. ಶೇಕ್ ಹಾಕ್ಬಾರ್ದು ಕಪ್ಪು. ಪಂಚ್ ಮಾಡ್ತೀವಲ್ಲ ಅದು. ಅವನು ಅವಾಗಿಂದ ಏನೋ ಹೇಳ್ತೀನಿ ಅಂತ ಅವನೇ ಕೇಳೋಣ ಬನ್ನಿ. ರಯಾನು 4 ಮೀನ್ ಹಾಕ್ಬೇಕಂತೆ. ಅವನು ಏನೋ ಮಾಡ್ತಾನೆ. ಹೇಳೋದೇನ ಏನೆಲ್ಲ ಕೆಲಸ ಮಾಡ್ತೀವಿ ನೋಡ್ಕೊಳ್ಳಿ. ಒಳ್ಳೆ ಕೆಲಸ ಮಾಡ್ತೀವಿ. ಇಂಜಿನ್ ಬೇಕಾದ್ರೂ ರೆಡಿ ಮಾಡ್ಕೊಳ್ತೀವಿ. ಬೈಪಾಸ್ ಗ್ಯಾರೇಜು, ಗ್ಯಾರೇಜ್. ಏನೇ ಗಾಡಿ ಕೆಲಸ ಇದ್ರು ಇವ್ರು ಗ್ಯಾರೇಜ್ಗಿಂತ ಬಂಡ್ರಪ್ಪ ನಗರದಲ್ಲಿರೋದು. ಅವಾಗಲೇ ಕರೆಕ್ಟಾಗಿ ಕೂರ್ಲಿಲ್ಲ, ಅದಕ್ಕೆ ಫಸ್ಟಿಂದ ಹಾಕ್ತಾವ್ರೆ. ಮತ್ತೆ ಶೇಕಾದ್ರೆ ಬಿಚ್ಬಿಟ್ಟು ನೀನೇ ಹಾಕ್ಬೇಕಾಯ್ತ. ಒಬ್ಬನೇ ಇರೋದು ಪಾಪ. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾವನೆ ಇವನು. ವಾಷರ್ ಎಲ್ಲ ಹಾಕಾಯ್ತು ಇವಾಗ. ಹೆವಿ ವಾಷರ್ ಇದು. ಇಷ್ಟೆಲ್ಲ ಕಷ್ಟ ಇರ್ತದೆ ಪಾಪ ಇವ್ರುಗಳಿಗೆ. ನೋಡಿ ಮಳೆ ಬೇರೆ ಬರ್ತಾ ಇದೆ. ಆದರೂ ಪಾಪ ಅಣ್ಣ ಕೆಲಸ ಮಾಡ್ತಾವನೆ. ಪರವಾಗಿ ಏನು ನೆನೆಯಲ್ಲ ಕೆಳಗಡೆ ಇರೋದ್ರಿಂದ ಅವರು. ಆದರೂ
ಯಾವ್ಯಾವ ಟೈಮಲ್ಲೇ ಮಳೆ ಹೋಯ್ತದ ಗುರು. ಗಾಡಿ ಗ್ಲಾಸ್ ಬೇರೆ ಏರಿಸಿಲ್ಲ, ಗ್ಲಾಸ್ ಏರಿಸ್ಬಿಡ್ಬಾರ್ದು. ಇಲ್ಲಿರೋ ಟೈರು ಅವತ್ತು ಒಡೆದೋಯ್ತು. ಹೆಂಗೆ ಹೊಡೆದೋಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇಷ್ಟು ಚೆನ್ನಾಗಿರೋ ಟೈರು, ಬಟನ್ ಇರೋ ಟೈರೇ ಹೊಡೆದೋಗೈತೆ ಗುರು. ಬಟನ್ ಇನ್ನೂ ಎಷ್ಟೈತೆ ನೋಡಿ. ಹೊಟ್ಟೆ ಹೊರೀತದೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ ಸ್ನೇಹಿತರೆ, ನನಗೆ ಇವಾಗಲೂ ಬೇಜಾರಾಗ್ತಿರೋದು ಏನಪ್ಪ ಅಂತಂದರೆ, ಇಷ್ಟು ಚೆನ್ನಾಗಿರೋ ಟೈರು ಹೊಡೆದೋಯ್ತಲ್ಲ. ಎಷ್ಟು ಬಟನ್ ಇದೆ ನೋಡಿ. ಸ್ಟೆಪ್ನಿಗೆ ನೋಡಿ ಅದು ಫಿಟ್ ಮಾಡಿದ್ದೀವಿ. ಈ ಟೈರ್ ನೋಡಿದ್ರೆ ನೋಡೋಕ್ಕೆ ಒಂಥರ ಬೇಜಾರಾಯ್ತದೆ ಕೂಡ. ಹೋಗ್ಬಿಟ್ಟಿದೆ ಟೈರು. ಅಲ್ಲಿ ಓಪನ್ ಆಗಿದೆ ನೋಡಿ, ತೋರಿಸ್ತೀನಿ. ಮೇಲೆ ಓಪನ್ ಆಗಿರೋದಿದ್ದು ಸದ್ಯಕ್ಕೆ ಏನೂ ಆಗಲ್ಲ. ಇದು ಯಾವ ಕಾರಣಕ್ಕೆ ಹಿಂಗಾಗಿದೆ ಏನೋ ಅಂತ ಗೊತ್ತಿಲ್ಲ ಗುರು. ನಾವು ಟನ್ನೇಜ್ ಹೊಡಿಯಲ್ಲ, ಏನಿಲ್ಲ. ಬಟನ್ ನೋಡಿ ಎಷ್ಟೈತೆ ಹಿಂದೆ. ಚೆನ್ನಾಗಿರೋ ಟೈರ್ಗೆ ಹಿಂಗೆ ಆಗ್ಬಿಟ್ರೆ ಹೆಂಗಪ್ಪ ಕತೆ. ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಇವಾಗ ದುಡಿಯೋದು 8 ಆನೆ, ಖರ್ಚು 1 ರೂಪಾಯಿ ಅಂತ ಯಾವುದೋ ಫಿಲ್ಮಲ್ಲಿ ದೊಡ್ಡನ ಹೇಳಿರೋ ಡೈಲಾಗು. ಹಿಂಗೆ ಆಗ್ಬಿಟ್ಟಿದೆ ಇವಾಗ ನಮ್ಮ ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ. ಟೈರ್ಗೆ ಏನಾದರೂ ವ್ಯವಸ್ಥೆ ಮಾಡೋಣ. ಲೆಫ್ಟ್ ಸೈಡ್ದು ಫಿಟ್ ಆಯಿತು. ಹಾಂ, ಈಗ ರೆಡಿ ಮಾಡ್ಕೊಬೋಗಿ. ಟೈರ್ದು ಆಗಲ್ಲ ಅಂತಂದ ಮತ್ತು ತೋರಿಸ್ತಿ. ಅರ್ಜೆಂಟ್ ಇವಾಗ ಟೈರ್ ತಗೋಬೇಕು ಸ್ನೇಹಿತರೆ. ನೋಡಿ, ಇದು 6 ವೀಲ್ ಲಾರಿ ಬುಷು. ಕಂಪ್ನಿ ನೇಮ್ ಬಂದು MTZ ಅಂತ. ಇದರಲ್ಲಿ 2 ಟೈಪ್ ಬರ್ತದೆ. ಇದು ಒಂದು ಕಂಪ್ನಿ ಬಂದು MTZ ಅಂದರೆ ಇದು, ಇನ್ನೊಂದು ಹ್ಯಾರಿಸ್ ಅಂತ. ಹರೀಶೋ ಏನೋ ಗೊತ್ತಿಲ್ಲ. ಇದು ಅದಕ್ಕಿಂತ ಸ್ವಲ್ಪ ತೆಳು ಐತೆ ಇದು, ಅದು ಫುಲ್ ಹೆವಿ ಐತೆ ಅದು. ಬಟ್ ಎರಡಕ್ಕೂ ಒಂದೇ ರೇಟು. ಇಲ್ಲಿ ನಮಗೆ ಡ್ರೈವರ್ಗಳಿಗೆ ಪಾಪ ಗೊತ್ತಾಗೋದಿಲ್ಲ ಇದು ಯಾವುದು ಹೆವಿ ಯಾವುದು ಪತ್ಲ ಅಂತ. ಆದರೂ ಎರಡಕ್ಕೂ ಒಂದೇ ರೇಟು ಗುರು. ನೋಡಿ, ಫೋಟೋ ಹಾಕ್ತೀನಿ. ಇದು ಹರೀಶ್, ನಾವು ಇದನ್ನೇ ಇವಾಗ ಹಾಕಿರೋದು. ಫ್ರಂಟ್ ಹಾಕ್ತಾವ್ರೆ ಇವಾಗ. ಈ ಸೈಡ್ ಆಗಿದ ತಕ್ಷಣ ಫೈನಲ್ ಕಾರ್ಟರ್ ಬೋಲ್ಟ್ಗಳು ಫಿಟ್ ಮಾಡಿ ಗಾಡಿ ಕಳಿಸ್ತಾ ಇರೋದು. ಲೆಫ್ಟ್ ಸೈಡ್ ಆಯಿತು, ಇವಾಗ ರೈಟ್ ಸೈಡು ಫಿಟ್ ಮಾಡ್ತಾ ಇದ್ದಾರೆ. ಗಾಡಿ ಕೆಲಸ ಎಲ್ಲ ಮುಗೀತು, ಆಯಿಲ್ ಸರ್ವಿಸ್ ಮಾಡಾಯಿತು. ಇವಾಗ ಕಳಿಸೋ ಅಂಥ ಸಮಯ. ಇವರು ನಮ್ಮ ಬಂಗಾರನ ಡ್ರೈವರ್. ಪಿನ್ಗಳೇನು ಚೇಂಜ್ ಮಾಡಲಿಲ್ಲ, ಅದೇ ಚೆನ್ನಾಗಿತ್ತು. ಬುಷು ಮತ್ತು ಸಿಮ್ಗಳು ಕೊಡಿಸಿ ವಾಟರ್ ಬೋಲ್ಟ್ ಹಾಕಿ ಎಲ್ಲ ಫಿಟ್ ಮಾಡಿ ಇವಾಗ ಗಾಡಿ ಹೋಗ್ತಾ ಇದೆ. ಲೇಬರ್ ಅಮೌಂಟ್ ಪೇ ಮಾಡಿಬಿಟ್ಟು ನಾವು ಸದ್ಯಕ್ಕೆ ಹೊರಡೋಣ. ಟೈಮ್ ಬೇರೆ ಆಗಿದೆ, ಮಳೆ ಬೇರೆ ಬರೋ ಥರ ಇದೆ. ಬರುತ್ತೆ ಏನೋ ಗೊತ್ತಿಲ್ಲ, ಹೋಗಿ ಸಿಗೋಣ ಬನ್ನಿ. ನಾವು ಇವಾಗ ಗಾಡಿ ಕೆಲಸ ಎಲ್ಲ ಮಾಡಿಸಾಯ್ತು. ಸದ್ಯಕ್ಕೆ ಟೈಮ್ ಇವಾಗ 3 ಗಂಟೆ ಆಗಿದೆ. ಬೆಳಗ್ಗೆ 9 ಗಂಟೆಲಿ ಹೋಗಿ ಇಷ್ಟೋ ತನಕ ಬರೀ ಕೆಲಸನೇ ಆಯಿತು. ಈ ಗ್ಯಾರೇಜ್ ವರ್ಕ್ ಅಂತ ಹೋಗ್ಬಿಟ್ರೆ ಇಷ್ಟೇ ಕಥೆಗಳು. ಎಲ್ಲ ನಮಾಜು ಅಲ್ಲಿ ಇಲ್ಲಿ ಅದು ಇದು ಅಂತ ಓಡೋಗ್ಬಿಡ್ತಾರೆ, ತುಂಬ ಟೈಮ್ ಮಾಡಾಕ್ಬಿಡ್ತಾರೆ. ಇವಾಗ ನಾವು ಮನೆ ಕಡೆ ಹೊಡ್ತಾ ಇದ್ದೀವಿ. ಹೋಗೋಕ್ಕಿಂತ ಮುಂಚೆ ನಮ್ಮ ಹುಡುಗ ಕಾಲ್ ಮಾಡಿದ್ದ, ಅದೇನಂತ ಹೋಗಿ ಕೇಳ್ಕೊಂಡು ಬರೋಣ. ಅದೇನೋ ಸೀಟ್ ಕವರ್ ಹಾಕ್ಸ್ಬೇಕಂತ ಅವನು. ಹಾಗೆ ನಮ್ಮ ಕಾರ್ದು ಕೂಡ ಸೀಟ್ ಕವರ್, ಅದು ಫ್ಲೋರ್ ಮ್ಯಾಟ್ ಎಲ್ಲ ಹಾಕ್ಸ್ಬೇಕು. ಅದು ಎಷ್ಟಾಗುತ್ತೆ ಏನಂತ ಕೇಳ್ಕೊಂಡು ಬರೋಣ ಬನ್ನಿ. 5 minutes later. ಸದ್ಯಕ್ಕೆ ನಗರ ಮಳೆ ಸ್ಟಾರ್ಟ್ ಆಯಿತು. ನೋಡಿ, ಇದ್ದಕ್ಕಿದ್ದಂಗೆ ಮಳೆ ಬರ್ತದೆ ಗುರು. ನಾವು ಸೀಟ್ ಕವರ್ ಹಾಕಬೇಕು ಅಂತ ಬಂದಿದ್ದೀವಿ ಸೀಟ್ ಅಂಗಡಿಗೆ. ನಗರ ಮಳೆಯ ವಾತಾವರಣ. RCB ಮ್ಯಾಚ್ ಇರೋ ಕಾರಣ ಇವತ್ತು ಮ್ಯಾಚ್ ನೋಡ್ಕೊಂಡು ಕುಂತಿದ್ದೀವಿ. ಇನ್ನು ನೀವು ಕೂಡ ಮ್ಯಾಚ್ನ ನೋಡಿ ಫ್ರೆಂಡ್ಸ್. RCBಗೆ ಜಯವಾಗಲಿ ಅಂತ ಆಶೀರ್ವಾದ ಮಾಡಿ. ಈ ಸಲ ಕಪ್ ನಮ್ದೇ.
ಆರ್ ಸಿ ಬಿ ಕ್ರೇಜು ಹೆಂಗಿದೆ ನೋಡಿ ಬಾಯ್ಸ್. ಒಂದು ವಿಕೆಟಿಗೆ ಆರ್ ಸಿ ಬಿ ಗೆಲ್ಲಿ ಸೋಲ್ಲಿ ನಾವಂತೂ ಯಾವಾಗಲೂ ಆರ್ ಸಿ ಬಿ ಫಾರ್ ಎವರ್. ಜೈ ಆರ್ ಸಿ ಬಿ. ಈ ಸಲ ಕಪ್ ನಮ್ಮದೇ ಅಂತ ಕನ್ಫರ್ಮ್ ಆಯಿತು. ಸೊ ಹ್ಯಾಪಿ ಮೂಮೆಂಟ್. ಇನ್ನು ಮ್ಯಾಚ್ ಇದೆ, ಬನ್ನಿ ನೋಡೋಣ ಫ್ರೆಂಡ್ಸ್. ಎಷ್ಟೋ ವರ್ಷಗಳ ಕನಸು. ಫೈನಲಿ ಆರ್ ಸಿ ಬಿ ವಿನ್ ಆಗಿದ್ದೀವಿ. ಜೈ ಆರ್ ಸಿ ಬಿ. ಗಾಡಿ ಎತ್ಕೋಬೇಕು, ಅಲ್ಲೋಗಮ್ಮ, ಪಚ್ಚ ಪಚ್ಚ ಹೋಗಮ್ಮ, ಬಾ ಹೋಗು. KA10 ಚಾಮರಾಜನಗರ ಅಚ್ಚಪ್ಪ ಸರ್ಕಲ್ RCB ವಿನ್ನಿಂಗ್ ಸೆಲೆಬ್ರೇಷನ್. ಕೂಗ ಹೋಗೋ ಕೂಗ್ಸಾಗಿ ಮಡಿಗಿನಲ್ವಾ ಅವಾಗ್ಲಿಂದನೂ ಅದರಿಂದ ಹೊಡಿತಾ ಇರೋದು ಹಳೆ ಸ್ಟಾಕ್ಗಳ ಸದ್ಯ ಈಗಲಾರು ಯೂಸ್ ಆಯ್ತದಲ್ಲ.